ರಾಜ್ಕುಮಾರ್ ಅವರು ಎಷ್ಟು ವಿನಯವಂತರಾಗಿದ್ರು, ಸೌಜನ್ಯ ಮೂರ್ತಿ ಆಗಿದ್ರು. ಆದರೆ ಆ ಸೌಜನ್ಯ ಮೂರ್ತಿಗೂ ಅವ್ರ ಬಾಲ್ಯದಲ್ಲಿ ಇದ್ದಂಥ ರಾಜ್ಕುಮಾರ್ ಅವ್ರಿಗೂ ನಮಗೆ ಗೊತ್ತೇ ಇರಲಿಲ್ಲ. ನನಗೆ ಅದರಲ್ಲಿ ಒಂದು 2-3 ವಿಷಯನ ನಿಮಗೆ ಹೇಳ್ಕೋಬೇಕು. ರಾಜ್ಕುಮಾರ್ ಅವ್ರ ಬಾಲ್ಯದಲ್ಲಿ ಅವ್ರಿಗೆ 5 ವರ್ಷದ ಮಗು ಇದ್ದಾಗ ಅವರು ತಂದೆ ಜೊತೆ ತಾಯಿ ಜೊತೆ ಅವ್ರ ಮನೆಯಿಂದ ಒಂದು ಫರ್ಲಾಂಗ್ ದೂರದಲ್ಲಿ ಒಂದು ಮಾರಮ್ಮನ ಗುಡಿ ಇರುತ್ತೆ. ಆ ಮಾರಮ್ಮನ ಗುಡಿ ಅದು ಕಲ್ಲಲ್ಲೇ ಇರುತ್ತೆ. ಅಲ್ಲಿ ಇರ್ತಕ್ಕಂಥವರೆಲ್ಲರೂ ದಿನ 4 ಗಂಟೆಗೆ ಬೆಣ್ಣೆ ತಗೊಂಡು ಬಂದು ತಾಯಿಗೆ ನೈವೇದ್ಯ ಅವಳಿಗೆ ಇಟ್ಬಿಟ್ಟು ಅರ್ಪಿಸ್ಬಿಟ್ಟು ಹೋಗುವಂಥದ್ದು ಒಂದು ವಾಡಿಕೆ. ಇದು ಚಿಕ್ಕದ್ರಲ್ಲೇ ಇವರು ನೋಡ್ಕೊಂಡಿರ್ತಾರೆ. ಈ ಬೆಣ್ಣೆ ಇಡುವಂಥದ್ದು ಅವರಿಗೆ ರಿಜಿಸ್ಟರ್ ಆಗಿರುತ್ತೆ. ನಂತರ ಒಂದು ದಿನ ಬೆಳಗ್ಗೆನೆ 4 ಗಂಟೆಗೆ ಎದ್ದು ಸೀದಾ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದ ಹಿಂದೆ ಔತ್ಕೊಂಡು ಕೂತ್ಕೊಂಡು ಅವ್ರ ಜನ ಬಂದು ಬೆಣ್ಣೆ ಇಟ್ಟಾಗ 2 ಕೈಯಲ್ಲಿ ಆ ಬೆಣ್ಣೆನ 5 ವರ್ಷದ ಮಗು ಅದನ್ನ ಎಲ್ಲ ತಿಂದು ಹಾಗೆ ಹೊಟ್ಟೆ ತುಂಬಿದ ನಂತರ ತೂರಾಡ್ಕೊಂಡು ತೂರಾಡ್ಕೊಂಡು ಮನೆಗೆ ಬಂದು ತಂದೆ ಪಕ್ಕ ಮಲ್ಕೋತಿದ್ರು. ಹೀಗೆ ಬಹಳ ದಿನ ಇವ್ರದ್ದು ಈ ವ್ಯವಹಾರಗಳು, ಈ ಕಳ್ಳಾಟಗಳು ಎಲ್ಲವೂ ನಡೀತಿತ್ತು. ಕೊನೆಗೆ ಒಂದಿನ 5 ಗಂಟೆಗೆ ರಾಜ್ಕುಮಾರ್ ಅವ್ರ ತಂದೆಗೆ ಎಚ್ಚರ ಆಗುತ್ತೆ. ಪಕ್ಕದ ಕೈ ಆಡಿಸಿದ್ರೆ ಮಗ ಇಲ್ಲ. ಒಂದೇ ಸಲ ಅವ್ರಿಗೆ ಗಾಬರಿ ಆಗುತ್ತೆ. ಹೊರಗೋಗ್ತಾರೆ, ಎಲ್ಲರೂ ಕರೀತಾರೆ, ನನ್ನ ಮಗ ಇಲ್ಲ, ಏನಾಯ್ತು, ಪರಮಾತ್ಮ ಕೆರೆಗೆ ಹೋಗಿದ್ದು, ಬಾವಿಗೆ ಬಿದ್ದು, ಏನಾಗಿದೆ ನನ್ನ ಮಗುಗೆ ಅಂತ. ಅಷ್ಟೊತ್ತಿಗೆ ಯಾರೋ ದೂರದಲ್ಲಿ ನೋಡ್ತಾರೆ, ಅದೇ ನೋಡಿ ನಿಮ್ಮ ಮಗ ಬರ್ತಾ ಇದ್ದಾನೆ. ಓಡೋಗಿದ್ದೆ ರಾಜ್ಕುಮಾರ್ ಅವ್ರ ತಂದೆ ಮಗು ಇಟ್ಕೊಂಡು ಎಲ್ಲೋಗಿದ್ದಪ್ಪ ಅಂತ ಕೇಳಿದ್ರೆ ಅವಾಗೆಲ್ಲರೂ ಆಲೋಚನೆ ಮಾಡ್ತಾರೆ ಆ ಜನರೆಲ್ಲ, ಅಲ್ಲ ಈ ಕಡೆಯಿಂದ ಯಾಕೆ ಬರ್ತಾನೆ ಇವನು ಅಂತ ನೋಡಿದ್ರೆ ಅದೇನು ಹೇಳ್ಬೇಕಾಗಿತ್ತಲ್ಲ, ಬಾಯಿ ತುಂಬಾ ಬೆಣ್ಣೆ, 2 ಕೈಯಲ್ಲೂ ಬೆಣ್ಣೆ ಚೆನ್ನಾಗಿ ತಿಂದು ಬರ್ತಾ ಇರೋದು ಕಾಣಿಸುತ್ತೆ. ಅವತ್ತಿಂದ ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಹೇಳ್ತಾರೆ, ಅಯ್ಯೋ ಮಗ, ನೀನು ಅಲ್ಲಿ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಬೆಣ್ಣೆ ಕಡಿಬೇಡ, ನಿನಗೆ ನಾನೇ ಬೆಣ್ಣೆ ತಂದು ಕೊಡ್ತೀನಿ ಅಂತ ಹೇಳಿ ದೇವರಿಗೆ ಸಣ್ಣದಾಗಿಟ್ರು. ಆದರೆ ದಿನ ಮನೆಗೆ ತಗೊಂಡು ದೊಡ್ಡ ಮುದ್ದೆ ಬೆಣ್ಣೆಯನ್ನ ಕೊಡುವಂತ ಒಂದು ಪರಿಪಾಠವನ್ನ ಮಾಡ್ತಾರೆ. ಹೀಗೆ ರಾಜ್ಕುಮಾರ್ ಅವರು ಆ ಬೆಣ್ಣೆ ಕೃಷ್ಣನ ಹಾಗೆ ಅವರಿಗೆ ಬೆಣ್ಣೆ ಮೇಲಿನ ಪ್ರೀತಿ ಮತ್ತು ಆ 4 ಗಂಟೆ 3 ಗಂಟೆ ಅನ್ನೋದು ಗೊತ್ತಿಲ್ಲ, ಹಸಿವೆ, ಆ ತುಡು ಅಂತಿದೆ ನೋಡಿ, ನಮ್ಮ ತುಡು ಅಂತಾರೆ, ಆ ತಿನ್ಬೇಕು ಅನ್ನುವಂತ ಆಸೆ ಬಂದಾಗ ಎದ್ದು ಹೋಗುದು, ಇಂಥ ಒಂದು ಕೆಲಸವನ್ನ ಅವರು ಬೆಣ್ಣೆ ತಿನ್ನುವ ಕೆಲಸವನ್ನ ಮಾಡಿದ್ರು. ಹಾಗೆ ಇನ್ನೊಂದು ವಿಚಾರ ಅಂದ್ರೆ ಅವ್ರಿಗೊಂದು 10 ವರ್ಷ ಆಗಿರುತ್ತೆ ರಾಜ್ಕುಮಾರ್ ಅವರಿಗೆ ಎಣ್ಣೆ ಕುಡಿಬೇಕು ಅನ್ಸುತ್ತೆ. ನೋಡ್ತಾರೆ, ಒಂದು ಎಳ್ನೀರು ತೋಟ ಇರುತ್ತೆ, ಹೋಗಿದ್ದೇನೆ ಮರ ಹತ್ತಿ ಹೋಗಿ 1 ಕುಡಿತಾರೆ, 2 ಕುಡಿತಾರೆ, 3 ಕುಡಿತಾರೆ, 4ನೇ ಕುಡಿಯುವಾಗ ಮಾಲಿ ಬರ್ತಾನೆ. ಮಾಲಿ ಬಂದು ನೋಡ್ತಾರೆ, ಮಂಗಗಳೆಲ್ಲ ಏನಪ್ಪಾ ಇದು ತೆಂಗಿನ ಮರ ಕಾಯಿನೆಲ್ಲ ಕೆಳಗಡೆ ಹಾಕಿದೆ ಅಂತಂದ್ರೆ ಹೀಗೆ ಮೇಲ್ ನೋಡಿದ್ರೆ ಈ ಮನುಷ್ಯ ಮಂಗ ಅನ್ನೋದು ಕಾಣಿಸ್ಬಿಡುತ್ತೆ. ಅಯ್ಯೋ, ಇಂಥ ಒಂದು ಕೆಲಸ ಸಿಕ್ಕಾಕೊಂಡ್ಬಿಟ್ಟೆ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಇಳಿಯೋ ಕೆಳಗೆ ಅಂತಾರೆ. ಇಲ್ಲ, ನಾನು ಇಳಿಯಲ್ಲ ಅಂತಾನೆ. ಇಳಿಲಿಲ್ಲ ಅಂತಂದ್ರೆ ಈಗ ನಿಮ್ಮ ಅಪ್ಪನ ಕರಿತೀನಿ ಅಂತಾರೆ. ಅಪ್ಪನ್ ಕರಿತೀನಿ ಅಂತ ಹೇಳಿದ ತಕ್ಷಣನೇ ಹೆದರಿಕೆಯಲ್ಲಿ ಕುಡಿದ 4 ಎಳ್ನೀರು ಕೂಡ ಕೆಳಗಡೆಯಿಂದ ಬಂದ್ಬಿಡುತ್ತೆ. ನಾನಂತೂ ಬರೋಲ್ಲ ಅಂತ ಅಳ್ತಾ ಕೂತ್ಕೊಳ್ತಾರೆ. ಆಗ ಹೇಳ್ತಾರೆ, ಎಲ್ಲಾದ್ರೂ ಬಿದ್ದು ಏನಾದ್ರೂ ಮಾಡ್ಕೊತಾನೆ ಅಂತ. ಇಲ್ಲಪ್ಪ, ನಿಮ್ಮ ಅಪ್ಪನ್ ಹೇಳಲ್ಲ ಬಾರು ಅಂತಂದ್ರೆ, ಇಲ್ಲ ನೀನ್ ಹೇಳ್ತೀಯ, ನೀನ್ ಪ್ರಮಾಣ ಮಾಡು ಅಂತಾರೆ. ಆಯ್ತಪ್ಪ ಪ್ರಮಾಣ ಮಾಡ್ತೀನಿ. ಇಲ್ಲ, ನೀನು ಭೂಮಿ ಮೇಲೆ ಪ್ರಮಾಣ ಮಾಡು ಅಂತ ಕೇಳ್ತಾರೆ. ನೋಡಿ, ಒಂದು ಮಗು ಆವತ್ತಿನ ಕಾಲದಲ್ಲಿ ಆ ಸತ್ಯ, ಆ ಧರ್ಮ, ಒಂದು ಭೂಮಿ ಅನ್ನೋದು ಎಷ್ಟು ಸರ್ವಶ್ರೇಷ್ಠವಾದಂಥ ಆ ಭೂಮಿ ತಾಯಿ ಮೇಲೆ ಪ್ರಮಾಣ ಮಾಡಿಬಿಟ್ಟು ಅವರು ಅವಾಗ ಹೇಳ್ತಾರೆ, ಇಲ್ಲ ಕಣೋ, ಇನ್ಮೇಲೆ ನೀನು ಬಾ, ನಿನ್ಗೆ ಯಾವಾಗ ಬೇಕು ಎಳ್ನೀರು ಕುಡಿಬೇಕು ಅನ್ಸುತ್ತೆ ಅವಾಗ ನೀನು ಎಳ್ನೀರು ಕುಟ್ಕೊಂಡು ಹೋಗು ಅಂತ ಹೇಳ್ತಾರೆ. ಹಾಗೆ ಅನೇಕ ವಿಚಾರಗಳಿದೆ. ಅನೇಕ ವಿಚಾರಗಳಲ್ಲಿ ಕುರುಕುಲು ತಿಂಡಿಯನ್ನು ತಿನ್ಬೇಕಂತಂದ್ರೆ ಅವರು ತನ್ನ ಬಾಲ್ಯದಲ್ಲಿ ಬೇಕಾದಷ್ಟು, ಈಗ ಮೊದಲೆಲ್ಲ ಏನಾಗ್ತಿತ್ತು, ಆಗ ರೇಬಿಸಿಗೆ ನಾಯಿ ಕಚ್ಚಿದ್ರೆ ರೇಬಿಸ್ ಇಂಜೆಕ್ಷನ್ ಇರಲಿಲ್ಲ ಮಕ್ಕಳಿಗೆ ಕೊಡುವಂಥದ್ದು. ಈ ಕಾಸನ್ನ ಎಲ್ಲಿ ನಾಯಿ ಕಚ್ಚಿರುತ್ತೋ ಅಲ್ಲಿ ಕಟ್ಟುವಂತ ಒಂದು ಪದ್ಧತಿ ಇರುತ್ತೆ. ಆಗ ಒಂದ್ಸಲ ಇವರಿಗೆ ಕುರುಕುಲು ತಿಂಡಿ ತಿನ್ಬೇಕು ಅಂತ ಅನ್ಸುತ್ತೆ. ಕುರುಕುಲು ತಿಂಡಿ ಸಿಗಕ್ಕೆ ದುಡ್ಡಿಲ್ಲ, ಮನೆಯಲ್ಲಿ ಎಲ್ಲೂ ಕಾಸಿಲ್ಲ. ಏನ್ ಮಾಡಿದ್ರು ಅಂತ ಹೀಗೆ ಯೋಚನೆ ಮಾಡ್ಬೇಕಾದ್ರೆ ದೂರದಲ್ಲಿ ಒಂದು ನಾಯಿ ಕಾಣುತ್ತೆ ಅವ್ರಿಗೆ. ಆ ದೂರದ ನಾಯಿಯನ್ನ ಹೋಗಿದ್ದೇನೆ ಒಂದೇ ಒದೆ ಕೊಡ್ತಾರೆ. ಒದಿದ ತಕ್ಷಣನೇ ಅದು ಕಾಲಿಗೆ ಬಾಯಿ ಆಗ್ತಿರುತ್ತೆ.
ಬಾಯಿ ಹಾಕಿದ ತಕ್ಷಣನೇ ನೋವಲ್ಲಿ ಒಂದ್ ಕಡೆ ನೋವು, ಒಂದ್ ಕಡೆ ಕಣ್ಣೀರು, ಇನ್ನೊಂದ್ ಕಡೆ ತಿಂಡಿ ಕಾಸು ಸಿಕ್ಕುತ್ತೆ ಅಂತ ಅಮ್ಮ ಅಂತ ಅವ್ವ ಅಂತ ಓಡ್ ಬಂದ್ರೆ ಯಾರು ಮಗನೇ ಏನಾಯ್ತು ಕಂದ ಅಂತ ಕೇಳ್ತಾರೆ. ನನಗೆ ನಾಯಿ ಕಚ್ಚಿತು, ಅಯ್ಯೋ ಆ ನಾಯಿಗೆ ಏನು ಹುಚ್ಚಿಡಿದೆ ಅಂತ ಕೇಳ್ತಾರೆ. ಅವಾಗ ಇವ್ರು ಮನ್ಸಲ್ಲಿ ಅನ್ಕೋತಾರೆ, ಹುಚ್ಚು ಅವನಲ್ಲ, ಕುರ್ಕುಲ್ ತಿಂಡಿ ಹುಚ್ಚು ನನಗಿದೆ ಅನ್ನುವಂಥದ್ದನ್ನ ಮನಸ್ಸಿನಲ್ಲಿ ಅನ್ಕೊಂಡು ಅವ್ರ ತಾಯಿ ಕೂಡ್ಲೆ ಹೋಗಿ ಒಂದು 3 ಕಾಸು ತಂದು ಗಾಯಕ್ಕೆ ಕಟ್ಟಿ ಬಟ್ಟೆಲಿ ಕಟ್ತಾರೆ. ಕೂಡ್ಲೆ ಅವರು ಗೂಡಂಗಡಿಗೆ ಹೋಗಿ ತಿಂಡಿ ತಿನ್ಬೇಕು, ಅದನ್ನ ಬಟ್ಟೆ ಬಿಚ್ಚಿಬಿಟ್ಟು ಆ ಕಾಸನ್ನು ಕೊಟ್ಟು ತಿಂಡಿ ತಿಂತಾರೆ. ಮತ್ತೆ ತಾಯಿ ಬರ್ತಾರೆ, ಏನಮ್ಮ ಹಿಂಗ್ ಮಾಡಿದ್ಯ ಮಗನೇ, ಎಲ್ಲೋಯ್ತು ಅಂದ್ರೆ ಅಮ್ಮ ಎಲ್ಲೋ ಬಿಚ್ಚೋಯ್ತು, ಇನ್ನೊಂದು ಕಾಸು ಕಟ್ತಾರೆ. ಇದನ್ನ ಅನ್ಕೋತಾರೆ ಇದು ನಾಳೆಗಾಗುತ್ತೆ ಅಂತ. ಅಂದ್ರೆ ಅವರ ಕುರ್ಕುಲ್ ತಿಂಡಿಯ ಪ್ರೀತಿ ಇತ್ತಲ್ಲ, ಅದನ್ನ ಯಾರು ಕೂಡ ನಾವು ಮರಿಲಿಕ್ಕೆ ಸಾಧ್ಯವಿಲ್ಲ. ಇಂಥ ರಾಜ್ಕುಮಾರ್ ಅವರು ಅನೇಕ ವಿಚಾರಗಳನ್ನ ಈಗಾಗಲೇ ಬರ್ಗೂರ್ ಸರ್ ಹೇಳಿದ್ದಾರೆ. ಇಂಥ ರಾಜ್ಕುಮಾರ್ ಅವರನ್ನ ನಾವು ಅವ್ರ ಜೊತೆಯಲ್ಲಿ ನಮ್ಗೆ ಅಭಿನಯಿಸ್ಲಿಕ್ಕೆ ಒಂದು ಸಿಕ್ಕಿದೆ ನೋಡಿ, ನಾವು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ವೋ ಗೊತ್ತಿಲ್ಲ. ನಾನು ನಿಜವಾಗ್ಲೂ ಹೇಳ್ತೀನಿ, ನಾನು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ದೀನಿ ಗೊತ್ತಿಲ್ಲ. ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ಅಭಿನಯಿಸುವ ಜೊತೆಯಲ್ಲಿ ಆ ಕುಟುಂಬದ ಜೊತೆಯಲ್ಲಿ ಒಂದು ನಿಕಟವಾದ ಒಂದು ಬಾಂಧವ್ಯವನ್ನ ನಾವು ಬೆಳೆಸ್ಕೊಳ್ಳಿಕ್ಕೆ ಇಷ್ಟು ವರ್ಷಗಳ ಕಾಲ ಇದ್ವಿ ಅಲ್ಲ. ಹಾಗೆ ಅವರ 3 ಜನ ಪುತ್ರರು, ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಜೊತೆಯಲ್ಲಿ ಅಭಿನಯಿಸುವಂಥದ್ದು. ಹಾಗೆ ಪೂರ್ಣಿಮನ್ ಜೊತೆಯಲ್ಲಿ ಅವಳು ಕೂಡ ನನ್ನ ಮಗುವಿನ ಪಾತ್ರ ಮಾಡಿದ್ದು. ನನಗೆಲ್ಲೋ ನಾನು ಕೊಟ್ಟು ಹುಟ್ಟಿದ್ದೀನಿ, ಪುಣ್ಯ ಮಾಡಿದ್ದೀನಿ ಅಂತ ನನಗೆ ಅನಿಸುತ್ತೆ. ನಾವು ಇದೆಲ್ಲವನ್ನ ಈ ಪುಸ್ತಕವನ್ನ ಓದಿದಾಗ ರಾಜ್ಕುಮಾರ್ ಅವರು ಭಿನ್ನವಾದ ರಾಜ್ಕುಮಾರ್ ಹೋಗ್ತಾರೆ. ಆದ್ರೆ ನಮ್ಮ ಭಾರತದಲ್ಲಿ ಎಷ್ಟೋ ಜನ ನಾಯಕರಿದ್ದಾರೆ, ಲೆಜೆಂಡ್ಸ್ ಇದ್ದಾರೆ. ಆದರೆ ಅವರೆಲ್ಲರಿಗಿಂತ ರಾಜ್ಕುಮಾರ್ ಯಾವಾಗ ಬೇರೆಯಾಗಿ ನಮಗೆ ಕಾಣ್ತಾರೆ, ಭಿನ್ನವಾಗಿದ್ದಾರೆ ಅಂದ್ರೆ, ರಾಜ್ಕುಮಾರ್ ಅವರಿಗೆ ಕೀರ್ತಿ ಅನ್ನುವಂತಹ ಶನಿಯನ್ನ ಅವ್ರು ಯಾವತ್ತೂ ಕೂಡ ಮನೆ ಒಳಗೆ ಇಟ್ಕೊಳ್ಳೇ ಇಲ್ಲ. ಕೀರ್ತಿ ಅನ್ನುವಂತಹ ಶನಿಯನ್ನ ಅವರು ಮನೆಯಿಂದ ಹೊರಗಡೆ ಇಟ್ಟಿದ್ರು. ಅಹಂಕಾರ ಅನ್ನುವಂತಹ ಒಂದು ವಸ್ತ್ರವನ್ನ ಯಾವತ್ತೂ ಮನೆ ಒಳಗೆ ಬರಕ್ ಬಿಟ್ಟಿಲ್ಲ. ಬಹುಶಃ ಅಹಂಕಾರವನ್ನು ಮನೆಯಿಂದ ಹೊರಗಡೆ ಇಟ್ಟಿದ್ರು, ಕೀರ್ತಿಯನ್ನು ಶನಿಯನ್ನು ಕೂಡ ಹೊರಗಡೆ ಇಟ್ಟಿದ್ರು. ಈ ಕಾರಣಕ್ಕಾಗಿ ಅವರು ವಿನಯವಂತರಾಗಿ ಸಮಾಜದಲ್ಲಿ ಬಹಳ ಎಷ್ಟು ಎತ್ತರಕ್ಕೆ ಹೋದ್ರು ಕೂಡ ಅಂತಃಕರಣವನ್ನ ಇಟ್ಟುಕೊಂಡು ಎಲ್ಲರನ್ನು ಬಡವರು ಯಾರಾದ್ರೂ ಕೂಡ ಹೊಸಬ್ರು ಕಲಾವಿದರು ಅಥವಾ ಟೆಕ್ನಿಷಿಯನ್ಸ್ ಯಾರು ಬಂದರೂ ಕೂಡ ಅತ್ಯಂತ ಪ್ರೀತಿಯಿಂದ ಅವ್ರ ಜೊತೆ ಕೂತು ಅವ್ರ ಕಷ್ಟಗಳನ್ನು ಕೇಳುವಂತ ಹೃದಯ ಮನಸ್ಸು ಎರಡೂ ಕೂಡ ರಾಜ್ಕುಮಾರ್ ಅವ್ರಿಗಿತ್ತು. ಇಂಥ ರಾಜ್ಕುಮಾರ್ ಅವರ ಜೊತೆಯಲ್ಲಿ ನಾವು ಪಾಠ ಮಾಡಿದ್ದೀವಿ. ಒಂದೇ ಒಂದು ನನಗೆ ರಾಜ್ಕುಮಾರ್ ಅವರ ಬಗ್ಗೆ ನನಗೆ ಯಾವಾಗಲೂ ನೋಡಿದಾಗ, ತಲಕಾವೇರಿಯನ್ನು ನೋಡಿದಾಗ, ತಲಕಾವೇರಿಯಲ್ಲಿ ಕಾವೇರಿ ಜರಿಯಾಗಿ ಹುಟ್ಟಿದ್ದಾರೆ. ಅದೇ ಅವಳು ಶ್ರೀರಂಗಪಟ್ಟಣಕ್ಕೆ ಬಂದಾಗ ಮಹಾಪ್ರವಾಹ ಆಗಿ ಆ ನದಿ ಪ್ರವಾಹ ಆಗಿ ಹರಿತಾರೆ. ಹೀಗೆ ರಾಜ್ಕುಮಾರ್ ಅವರು ಒಂದು ಸಣ್ಣ ಜರಿಯಾಗಿ ಹುಟ್ಟಿ ಮಹಾಪ್ರವಾಹವಾಗಿ ಇವತ್ತು ಇಡೀ ಕರ್ನಾಟಕ ಅಲ್ಲ, ಭಾರತ ಅಲ್ಲ, ಪ್ರಪಂಚದಲ್ಲಿ ರಾಜ್ಕುಮಾರ್ ಯಾರು ಅನ್ನೋದನ್ನ ಇವತ್ತಿನ ದಿನ ಅವರು ತೋರಿಸಿದ್ದಾರೆ. ನಾನು ಒಂದೇ ಒಂದು ಮಾತನ್ನ ಕೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಯೂನಿವರ್ಸಿಟಿಯ ಎಲ್ಲರಿಗೂ, 2 ಯೂನಿವರ್ಸಿಟಿಯವರಿಗೂ ಕೇಳ್ಕೊಳ್ಳೋದಿಷ್ಟೇ. ಸರ್, ಈ ಪುಸ್ತಕ ಬರೀ ಕನ್ನಡದಲ್ಲಿ ಮಾತ್ರ ಅಲ್ಲ, ದಯವಿಟ್ಟು ಇದನ್ನು ಇಂಗ್ಲಿಷ್ಗೆ ತರ್ಜುಮೆ ಮಾಡಿ. ಇದನ್ನ ಹಿಂದಿ, ತಮಿಳು, ತೆಲುಗು ಪ್ರತಿ ಭಾಷೆಗೆ ಇದನ್ನು ತರ್ಜುಮೆ ಮಾಡಿಬಿಡಿ. ಯಾಕಂದ್ರೆ ನಮ್ಮ ರಾಜ್ಕುಮಾರ್, ಕರ್ನಾಟಕದ ಹೆಮ್ಮೆಯ ರಾಜ್ಕುಮಾರ್ ಏನೇನೆಲ್ಲ ಸಾಧನೆ ಮಾಡಿದ್ದಾರೆ, ಹೇಗೆ ಬದುಕಿದ್ರು, ಎಷ್ಟು ಜನಕ್ಕೆ ಸ್ಫೂರ್ತಿಯಾಗಿದ್ದಾರೆ, ಎಷ್ಟು ಜನರ ಬದುಕನ್ನ ಹಸನು ಮಾಡಿದ್ದಾರೆ ಅನ್ನೋದನ್ನ ಇಡೀ ಪ್ರಪಂಚ ತಿಳಿಲಿ ಅಂತ ಕೇಳ್ತೀನಿ. ಹಾಗೆ ಇನ್ನೊಂದು ವಿಚಾರ, ಹೀಗೆ ನಾವು ಶತಮಾನೋತ್ಸವ ನಮಗೆ ಭವನವನ್ನ ಕಟ್ಟಬೇಕು ಅಂತ ನಾವೆಲ್ಲೋ ಒಂದಷ್ಟು ಜಾಗ ಬೇಕು ಅಂತ ಹೇಳಿ ಈ ಮಾಜಿ DC-ಗಳನ್ನ ನಾವು ಕೇಳುವಾಗ ಅಧ್ಯಯನ ಪೀಠಕ್ಕೆ 2 ಎಕರೆ ಜಾಗವನ್ನ ಕೊಟ್ಟಿರ್ತಕ್ಕಂಥದ್ದು ಬಗ್ಗೆ ನಮಗೊಂದು ಮಾಹಿತಿ ಬಂತು. ಅದೇನು ಮತ್ತೆ ವಕ್ಫ್ ಬೋರ್ಡ್ಗೆ ಹೋಯ್ತು ಅನ್ನುವಂಥ ಮಾಹಿತಿಯನ್ನ ಕೊಟ್ಟರು. ದಯವಿಟ್ಟು ಈಗಲೂ ಕಾಲ ಮಿಂಚಿಲ್ಲ ಸರ್, ಅದು ರಾಜ್ಕುಮಾರ್ ಅವರಿಗೆ ಕೊಟ್ಟಿರ್ತಕ್ಕಂಥ 2 ಎಕರೆ. ದಯವಿಟ್ಟು ಈಗಲೂ ಅದನ್ನ 2 ಎಕರೆಯನ್ನ ಬೇರೆ ಎಲ್ಲಾದ್ರೂ ಕೂಡ ದಯವಿಟ್ಟು ಪಡ್ಕೋಬೇಕು. ಅದರ ಮೂಲಕ ಆ 2 ಎಕರೆ ಮೂಲಕ
ಯಲಹಂಕದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅದ್ರ ಮೂಲಕ ಇನ್ನೊಂದಷ್ಟು ರಾಜ್ಕುಮಾರ್ ಅವರ ಕೆಲಸಗಳು ನಡಿಬೇಕು ಅನ್ನೋದು ನಮ್ಗಿಷ್ಟ. ನಮಗೆ ರಾಜ್ಕುಮಾರ್ ಅವ್ರನ್ನ ನಾನು ನೋಡಿರ್ತಕ್ಕಂಥ ರಾಜ್ಕುಮಾರ್ ಅವರು ಬದುಕಿನಲ್ಲಿ ರಸಿಕರ ರಾಜರಾಗಿದ್ರು. ಅವರು ಅವರ ಏನೇನು 200 ಚಿಲ್ಲರೆ ಟೈಟಲ್ಗಳು ಅವ್ರಿಗೆ ಏನೇನಿತ್ತು ಎಲ್ಲ ಇದ್ರೂ ಕೂಡ ಸಂತನ ಹಾಗೆ ಬದುಕಿರೋದನ್ನ ನಾವು ನೋಡಿದ್ದೀವಿ. ನಿಜವಾದ ಸಂತ. ಇವತ್ತು ಚಿತ್ರರಂಗದಲ್ಲಿ ನೋಡಿದೆ, ನಾನು ಒಂದಷ್ಟು ಫೋಟೋ ನೋಡಿದಾಗ ನನಗೆ ಆ ಬುದ್ಧನ ಮರದ ಕೆಳಗಡೆ ಜ್ಞಾನೋದಯ ಆದಂಥ ಬುದ್ಧನ ಕೆಳಗಡೆ ರಾಜ್ಕುಮಾರ್ ಕೂತಂತ ಒಂದು ಫೋಟೋ ನೋಡ್ಲಿಕ್ಕೆ ನಿಜವಾಗ್ಲೂ ಸಂತೋಷ ಆಯಿತು. ನಾವು ನೋಡಿದಂಥ ರಾಜ್ಕುಮಾರ್ ಆ ಪುಣ್ಯಾತ್ಮನ ಜೊತೆ ನಾವಿದ್ವಿ. ನಾವೆಲ್ಲರೂ ಈ ಇಂಡಸ್ಟ್ರಿಯನ್ನ ಬೆಳೆಸಿದ್ರು, ಕಟ್ಟಿದ್ರು. ಅವರ ಕೊಡುಗೆಯನ್ನ ಯಾರೂ ಕೂಡ ಎಲ್ಲೂ ಕೂಡ ಮರೀಲಿಕ್ಕೆ ಸಾಧ್ಯವಿಲ್ಲ. ಇಂತಹ ಒಂದು ರಾಜ್ಕುಮಾರ್ ಅವರ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ವಿಶ್ವವಿದ್ಯಾಲಯದ ಪ್ರತಿಯೊಬ್ಬರಿಗೂ, ಬರಗೂರು ಸಾರಿಗೂ ಹಾಗೂ ನನ್ನ ಮಾತನ್ನು ಕೇಳಿದ ಎಲ್ಲರಿಗೂ ಕೂಡ ನನ್ನ ಪೂರ್ವವಾದ ನಮಸ್ಕಾರ.